ದೌಡ್ ಒಂದಿಟ್ಟು ಕಟ್ಗೆ ತುಂಡ್ರಿಸಿಡಣ ಬಿಸಿಲು ಐತಿ ಚಲೋ ನಂಗೆ ಹಂಗೆ ಒಣಕೊಂತವು ಅಂದ್ರೆ ಕಂಡ್ಲಿ ಎಲ್ಲಿಟ್ಟಾರ ಏನವರು ಸಿಗಾಕವಲ್ದು ಇವನು ನೋಡಿದ್ರೆ ಕೃಷ್ಣನ ಹೋಗ್ಯಾನ. ಜ್ಯೋತಿ ನೋಡಿ ಅನ್ವ ಕಂದ್ಲಿನ ಆಕಿ ಏನಲ್ಲಿ ಅಡುಗೆ ಮನೆಯಾಗ ಅದಾಳೆ ಏನೋ ಕೇಳಲಿಲ್ಲ ಅನಿಸ್ತೈತಿ. ಇವ್ರನ್ನ ಕೇಳೋಣ ಅಂದ್ರೆ ಮಕ್ಕೊಂಡಾರ. ಹುಡ್ಕೊಂತ ನಿಂದ್ರೆ ನಾನು ಇಲ್ಲೇ ಎಲ್ಲ ಇತ್ತದು ಹುಡುಕಿ ಓಸ ಕಟ್ಟಿಗೆ ತುಂಡ್ರಿಸಿಡ್ತಾನೆ. ಒಣಕ್ಯಂತವ ಬಿಸಿಲು ಚುರುಕ್ ನಂಗೆ ಬಿಸಿಲು ಐತಿ. ಒಣಗಿದ್ವು ಅಂದ್ರೆ ಚಲೋ ಆಗತ್ತವ. ಯಾವ ಬೇಕು ಕಟ್ಟಿಗೆ ತೊಗೊಂಬಂದು ಹೊಟ್ಟಿಗೆಬೋದು ಒಳಗೆ. ಕಟ್ಟಿಗೆ ಇಲ್ಲಕ್ರೆ ಭಾರಿ ಪಜೀತಿ ಒಲಿಗೆ. ನಾವು ನೋಡಿದ್ರೆ ದಿನಕ್ಕೆ 2 ಹೊತ್ತು ರೊಟ್ಟಿ ಬಡಿದಿರ್ತಾವೆ. ಹೊಲಕ್ಕೆ ಬುತ್ತಿ ಕಟ್ಟಕ್ಕೆ ಮಾಡಕ್ಕೆ ಮನೆಗೆ ಅಂದ್ರೆ ಏನು ರಗಡ ರೊಟ್ಟಿ ಬೇಕಕ್ಕವ. ದಿನಕ್ಕೆ ಒಂದು 30-40 ರೊಟ್ಟಿ ಬೇಕು. ಇವ ರೊಟ್ಟಿ ಸುಡಾಕ ಕಟ್ಟಿಗೆನ ಪಾಡವ. ಇವ ಕಟ್ಟಿಗೆ ಒಲೆಯಾಗ ಯಾರಿಗಾರ ಕೊಟ್ಟು ಕೈ ಬಿಟ್ರೆ ಏನು ಹುಡುಕ್ತಾನೆ ಅಂದ್ರು. ಇವಾಗ ಬಡ್ಡಿ ಏನು ತುಸದಪ್ಪ ಐತವ. ಇವ ದೌಡು ಕಡೆಕ ಬರಂಗಿಲ್ಲ ನೋಡು. ಇವ ಬರಬ್ಬರಿ ಐತಿ ಬಿಡ ಬಡ್ಡಿ ಅಂತಾರನು. ಅದಕ್ಕೆ ಗಂಡ್ಮಕ್ಳು ಈ ಬ್ಯಾಡ ಅಂದ್ಬಿಡಿ ಒಂದು ಕೃಷ್ಣ. ಇವ ನಾ ಕಡಿತೇನೆ ಬೇ, ನೀನು ಕಟ್ಟಿಗೆ ಪಟ್ಟಿಗೆ ಸುದ್ದಿಗೆ ಹೋಗ್ಕೋಬೇಡ, ಸಣ್ಣ ಅಷ್ಟೇ ತುಂಡಿಸ್ಕೊ, ಬಡ್ಡಿ ಸುದ್ದಿಗೆ ಹೋಗ್ಬೇಡ, ನಿನಗೆ ಆಗಂಗಿಲ್ಲದು ಅಂತಂದು ನಾನು ಸುಮ್ಮನಿರ್ಲಾರ್ದೆ ತುಂಬಿಸಿಟ್ರೆ ಒಂದಿಟ್ಟು ಒಣಗ್ತವು. ಬಡ್ಡಿ ದಪ್ಪ ಐತಿ, ಹಸಿ ಇರ್ತೈತೆ ಒಳಗೆ. ಒಣಕ್ಯಂತ ಅಂದ್ರೆ ಚಲೋ ಆಕತಿ, ಬಿಸಿಲು ಐತಿ ಇಲ್ಲಿ ಅಂತಂದು ಸಣ್ಣ ತುಂಡ್ರಿಸೇನಿ ಸಾಕು. ಒಂದು 2 ವಾರ ಆಗೈತಿ. ಒಳಗೆ ಒಯ್ದಿಟ್ಟು ಬಿಡ್ತೇನೆ. ಬೆಳಗ್ಗೆ ದೌ ಮಂಜು ಬಿದ್ದಿರ್ತೈತಿ. ಕಟ್ಟಿಗೆ ತಣ್ಣಗಾಗ್ಬಿಡ್ತಾವು. ಹೊಲಿ ಹಚ್ಚಕ್ಕೆ ಸರಿನಾಗಂಗಿಲ್ಲ ಅವು. ಪುಣ್ಯಕ್ಕೆ ಯಾರಿಗೆ ಕೊಟ್ಟು ಕಳೆದು ಬಿಡ್ತಾರ ಅಂದ್ಕೊಂಡೆ ಜಾಸ್ತಿಯಿಂದ ತೆಗೆದಿಟ್ಟಾರವ. ಎಲ್ಲಕ್ರ ಎಲ್ಲಿ ಮತ್ತು ಸಾಧ ಮಾಡ್ಸಕ್ಕೆ 8 ಸಾವಿರ ಬೇಕಾ. ಅದಕ್ಕೆ ಹೇಳ್ತೇನೆ ನಾನು, ಯಾರ ಕೇಳಿದ್ರೆ ಕೊಡಕ್ಕೆ ಹೋಗ್ಬೇಡ್ರಿ. ನೀವು ನೆನಪಿಂದ ದ್ಯಾಸಾರಿ ಬಿಟ್ಟಾಬಿಡ್ತೀರಿ. ಆರಿಕೋಲು ಎಂಥ ಚಲೋ ಆರಿಕೋಲು ಇತ್ತು, ಉದ್ದಂದು ಕೊಟ್ಟು ದ್ಯಾಸ ಆರಿಬಿಟ್ರು. ಪಾಯ ತೆಗ್ಯಾರು, ಮನೆ ಪಾಯ ತೆಗ್ಯಾರು. ಇವ್ರು ಇಸ್ಕೊಂತಿರ್ತಾರ. ನೆನಪಿಂದ ದ್ಯಾಸಿಂದ ತಂದು ಮನೆಯಾಗಿನ ಸಾಮಾನು ಮನೆಯಾಗ ಇಟ್ರೆ ಸೈ ಚಲೋ. ಇವು ನೆನಪಾರಿರ್ತಾವ. ಇವ್ರು ಇಸ್ಕೊಂಡರು ಕೊಟ್ಟನು ಕೊಡಂಗಿ ಇಸ್ಕೊಂಡನ ವೆಂಕಟರಮಣ ಅಂತಾರಲ್ಲ ಹಂಗೆ ಕೊಡೋದ ಗೊತ್ತಿಲ್ಲ, ವಾಪಸ್ ಇಸ್ಕೊಂಡಿರ್ತಾವೆ. ನೆನಪಿಂದ ಮಂದಿ ಸಾಮಾನು ಅದು ಹೆಂಗೆ ಮನೆಯಾಗ ಇಟ್ಕೊಂಡಿರ್ತಾರೆ ಏನೋ ಜನಗಳು ಅಂತರು. ಮಕ್ಕೊಂಡಾರ ಇವರು. ಇವತ್ತೊಂದು ದಿವಸ ಬೇಡ ಅಂದೆ ನಾನು. ಸುಮ್ಮನೆ ಹೊಲಕ್ಕೆ ಅಂತ ಕುಣಿತಾರ. ಆಕಿನೂ ಜ್ಯೋತಿ ಇದು ಮಡ್ಕಿ ಕಾಳು ನೆನೆ ಹಾಕ್ಯಂಡ್ರಿರ್ತೀರ, ಕಾಳು ಪಲ್ಯ ಮಾಡಿಬಿಡ್ತಾನೆ. ಅನ್ನ ಸಾರು ಬಿಸಿ ಇದು ಉಣ್ವಲ್ರಕ್ಕ ಒಂದು ದಿವಸ ರೊಟ್ಟಿ ಅದಾವು ಅಂದ್ಲು. ಇನ್ನೊಂದು 4 ರೊಟ್ಟಿ ಹಾಕುವ ಮತ್ತು ನಿಮ್ಮ ಮಾವನ ತಿಂತಾನ ಅಂದೆ. ನೋಡ್ಬೇಕು ಹೆಂಗಾಕತ್ತೇನು ಹೊಲಕ್ಕೊಂದು ಬುತ್ತಿ ಕಟ್ರಿ ಅಂತ ಅಂದಿಗೆ ನಾನು ಕೃಷ್ಣ. ಇವ ಮನ್ಯಾಗ ಗಂಡ್ಮಕ್ಳು ಆರಾಮಿದ್ರ ಚಲೋ ನೋಡುವ. ಎಲ್ಲ ಗಂಡ್ಮಕ್ಳು ಒಂದೀಟು ಹತ್ತಿತ್ತಾಗತ್ತಂದ್ರೆ ಕೈಕಾಲು ಆಡಂಗಿಲ್ಲ. ಇವರು ಆರಾಮಿದ್ದು ಓಡಾಡ್ಕೊತ ಹೊಲ್ದಾಗ ಮನ್ಯಾಗ ಕೆಲಸ ಮಾಡಿದವರು. ಮಕ್ಕೊಂಡಾರ ನೋಡಂಗ ಆಗಲ್ಲ ಮನ್ಯಾಗಂತ. ಇವಾಗ ಗಂಡ್ಮಕ್ಳು ಆರಾಮಿರ್ಬೇಕು ಬಾ. ಇವ ನಮ್ದು ಏನಾರ ಆಗಲಿ ತಡ್ಕೊತೇವೆ ನಾವು ಹೆಣ್ಮಕ್ಳು. ಅದು ಎಂಥ ಅದರ ಕಷ್ಟ ಬರಲಿ ತಡ್ಕೊಂಡು ಹಂಗೆ ಎದ್ದು ಬಿಡ್ತೇವೆ ಕೊಡ್ಕೊಂಡು. ಎಂಥ ಆರಾಮಿಲ್ಲಕ್ರನ್ನ ಒಂದು ದಿವಸ ಮಕ್ಕೊಂಡ್ರೆ ಭಾಳ ಆತದು. ನಿಕ್ಕಿ ಹಾಕಿತ್ಲ ಬರಾಕತ್ತಾಳೆ ಪ್ರಮೀಳ. ಇವ ಮೊನ್ನೆ ಗಂಡ ಹೆಂಡತಿ ಏನು ಹೊಡೆದಾಡ್ಬಿಟ್ರವ ಇವ ಶಿವ. ಆತೇನು ವಾರೇ ಶಾಂತಕ್ಕ ಇಲ್ಲಿ ಬಾ ಮಾಡಾಕತ್ತಾಳ ಜ್ಯೋತಿ ಮನ್ಯಾಗ ಕಟ್ಗೆ ತುಂಡ್ರಸಣ ಅಂತ ಬಂದು ನಾನು. ಆತೇನೋ ನಿಮ್ದು ವಾರೇ ಇಲ್ವಾ ಮಾಡ್ಬೇಕು ನೋಡಿ. ನಾನು ಒಂದು ದಿವ್ಸ ಬಾಂಡೆ ಇದು ತಿಕ್ಕಿ ಇವರು ಹೋದ್ರು ಹೊಲಕ್ಕೆ. ಬುತ್ತಿಯನ್ನು ಕಟ್ಟಿ ಬಾಂಡೆಯಿಂದಕ್ಕೆ ಹಾಕಿ ಕಸ ಗಿಸ ಹೊಡೆದೆ ಓಟು ಸ್ವಚ್ಛಾಗಿ. ಬೆಳಗ್ಗೆ ಒಂದು ಸರಿ ಅಂದಿದ್ದೆ ಕಸನ. ಇವ ಏನು 3 ಗಾಳಿಗೆ ಅದಕ್ಕೆ ಧೂಳು ದುಮ್ಮ ಮನೆ ತುಂಬ. ಅದಕ್ಕೆ ಸ್ವಚ್ಛ ಬಂದು ಕೈ ಕಸ ಒಂದು ನೆಲ ಅಂದು ಬಂದೆ. ಇವನು ಹೋದ ಸಾಲಿಗೆ ಗುಂಡ. ಅಕ್ಕಿನ ಮತ್ತಿನೂ ಬಂದಿಲ್ಲ, ಹೋಗ್ಯಾಳಲ್ಲಿ ಸೊಸೆ ಮನೆಗೆ. ಇನ್ನೊಂದು ಸೊಸೆ ಮನೆಗೆ ಬರ್ತಾಳ ಇಲ್ಲ. ಹೌದೇನು ಮನೆ ಬಂದ್ಲು ಬಿಡು. ಹಂಗಾರೆ ನೋಡಿದೆ ಇವ ಭಾರಿ ಹಂಗ ನಮ್ಮನಿ ಇದ್ರಾಗ ಬಂದ್ಲು ಬಿಡು. ಅಯ್ಯೋ ಏನು ಹೊಡಿತಾಳ ಏನೋ ನಿನಗೆ ಅನ್ನಂಗೆ ಬಂದ್ಲು. ನಾ ಮಾತಾಡ್ಸಿಲ್ವ ಅಲ್ಲೇ ಹೋದ್ಲು ನಮ್ಮ ಮನೆ ಎದುರಿಗೆ. ನಂತರ ಕ್ಯಾರೆ ಅನ್ಲಿ ಬಿಡಾಕಿ. ನಮ್ಮನ್ನ ಚಂದ ಮಾತಾಡ್ಸಿದ್ರೆ ಚಂದವ ಮಾತಾಡಕ್ಕೆ. ಹೋಗ್ಲಿ ಬಿಡ ಶಾಂತಕ್ಕಾಗಿ ಅದು ನೀನು ಮಾತಾಡಿಸ್ತಿದ್ದೀನಿ ಅಂತ ನಮ್ಮ ಮುದೇವಿನ ಮಂದಿ ಮನುಷ್ಯರದು ಅಲ್ಲದು. ಹೋಗ್ಲಿ ಬಿಡ ಇವ ಅದನ್ನೇನು ಮಾತಾಡಿಸ್ತಿದ್ದಿ ಮುದೇವಿನ. ಅದಕ್ಕೆ ಅದ್ರ ಸಸಿಗೆ ಚಲೋ ಕುಡೈತಿ ಈಡು ಜೋಡು ಅಂತಾರಲ್ಲ. 2 ಸಾಣಿಗಳು ಹಂಗಾದವು. ಬಂದದ್ಲು ಮೊನ್ನೆ ಮೊಮ್ಮಗನ ಕರ್ಕೊಂಡು. ಅದು ಭಾಳ ದಿವಸ ಆಗಿತ್ತು ಹುಡುಗ. ಚಲೋ ಮಾತಾಡಿಸ್ತು. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ. ಲೈಕ್ ಮಾಡಿರಿ, ಹೈಪ್ ಮಾಡಿರಿ. ಕತೆಗಳು ಹೆಂಗೆ ಬರಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀರಲ್ರಿ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ಕೊತೀನಿ ರೀ. ಕತೆಗಳು ನಿಮ್ಗೆ ಇಷ್ಟ ಆಗಕತ್ತವ ಅನ್ನೋದಾದ್ರೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸಿರಿ. ಕತೆನ ಪೂರ್ತಿಯಾಗಿ ನೋಡಿರಿ. ಇವತ್ತೊಂದು ಒಳ್ಳೆ ರೆಸಿಪಿ ತೋರ್ಸಾಕತ್ತೇನೆ ರೀ ಕತೆ ಒಳಗೆ. ತಪ್ಪದೇ ವಿಡಿಯೋ ಪೂರ್ತಿಯಾಗಿ ನೋಡಿದ್ರಿ ಅಂದ್ರೆ ನಿಮ್ಗೆ ಆ ರೆಸಿಪಿ ಭಾಳ ಇಷ್ಟ ಆಗತ್ತೆ ಅಂತಂದು ತಿಳ್ಕೊತೇನೆ ರೀ. ಕತೆನ ಪೂರ್ತಿಯಾಗಿ ನೋಡಿರಿ.
ಹೋಗ್ಲಿ ಬಿಡಿ, ಎಲ್ಲರ ಮನೆಗೆ ಇದ್ದಿದ್ದ. ಹೋದ್ಲ ಅದಾಳ ನಿಮ್ಮತ್ತಿ? ಅಯ್ಯಯ್ಯೋ ಹೋಗ್ಯಾಳ. ಆಕಿಗೆ ಮನ್ಯಾಗ ಇದು ಮಾಡ್ಬೇಕಂತ, ಪಾಲ್ ಮಾಡ್ಬೇಕಂತ ಮನ್ಯಾಗ. ಈ ಅರ್ಧ ಮನ್ಯಾಗ ಕಿತ್ತ ಚಿಕ್ಕ ಸಸಿ ಹಾಕಿ ಇಡ್ತಾರಂತ. ಮನೆ ಪಾಲ್ ಮಾಡ್ರಿ ಅಂತ ಅಂದ್ಲ. ಅದಕ್ಕೆ ನಾ ಅಂದೆ ಹೊಲ್ದಾಗ ಪಾಲ್ ಮಾಡ್ರಿ. ಮತ್ತು ಈಗ ಹೊಲ ಬಿಟ್ಟು ಕೊಟ್ಟು ನನ್ನ ಗಂಡ ಮಂದಿ ಹೊಲಕ್ಕೆ ಕೂಲಿ ಹೋಗ್ತಾನ, ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಲ್ಲ, ಹೊಲದಾಗೂ ಪಾಲ್ ಮಾಡಿಬಿಡ್ರಿ, ಮನೆಗೂ ಪಾಲ್ ಮಾಡೋಣ ಅಂತ ಅಂದೆ ನಾನು. ಅದಕ್ಕೀಗ ಯೋಚನೆ ಮಾಡಿ ಹೋಗ್ಯಾಳ. ಈಗ ಬರ್ತಾನೆ ಒಂದು ಸ್ವಲ್ಪ ದವಾಖಾನಿಗೆ ತೋರ್ಸೋದು ಸುಮ್ಮನೆವ ತೊಂಟ್ನೆವ ಏನಾರ ಮತ್ತು ಈಕಿ ಮತ್ತು ಉಲ್ಟಾ ಹೊಡೆದಿಡ್ದಾಳೆ ತೆಗಿ ಅಂತಂದು ತೊಂಟ್ನೆವ ಹಾಕ್ಕೊಂಡು ಈಗ ಹೋಗ್ಯಾಳ. ದವಾಖಾನಿಗೆ ತೋರ್ಸೋದೈತಿ, ಹುಡುಗನ ಸಾಲ ಐತಿ, ಮತ್ತು ಬರ್ತಾನೆ ಅಂತ. ಅದಕ್ಕೆ ಹೋಗೋಕೆ ಮನಸ್ಸಿಲ್ಲ ಹುಡುಗ. ಇಲ್ಲೇ ಇರ್ತಾನೆ ದೊಡವ, ಇಲ್ಲೇ ಇರ್ತಾನೆ ಅಂತಂದು. ನಿಮ್ಮ ದೊಡವ ಹಂಗೆ ಮಾಡಿ ಅದು ಮಾಡಿದ್ರೆ ಹಿಂಗೆ ಮಾಡಿದ್ರೆ ಮನೆ ಬಿಟ್ಕೊಟ್ಟಿದ್ಲು ಅಂದ್ರೆ ಹರಿಯಾಡ್ತಿದ್ದೀನಿ ನೀನು, ಅಷ್ಟು ಜೀವದಿ ದೊಡವನ ಮೇಲೆ ಹಂಗೆ ಹಿಂಗೆ ಅಂತ ಒದರಿಲ್ಲ. ಈಕೆ ಕೊಟ್ಟಾಗ ಎಲ್ಲಿ ಹೊದ್ರಕ್ಕೆ ಅಂತ ನಿಂದ್ರಕ್ಕೆ ಹೋಗೋಣ, ಜಗಳಕ್ಕೆ ಮಾತಿಗೆ ಮಾತಾಡ್ಕೊಂಡು ಅಂತಂದು ಸುಮ್ಮನಾದ್ನಿ ನಾನು. ಬಂದ ಮೇಲೆ ನನ್ನ ಗಂಡಿಗೆ ಹೇಳಿದ್ನವ, ಅಯ್ಯೋ ಅವನು ಅವು ಬಂದಿದ್ಲ, ಮತ್ತು ಯಾಕೆ ನೀನು ಉಳಿಸ್ಕೊಳ್ಳಿಲ್ಲ ಮಾಡಲಿಲ್ಲ ಅಂತಂದು ಒದ್ರಿದ, ನೀನು ಇರ್ಬೇಕತ್ತಪ್ಪ, ಮತ್ತು ಇದ್ದು ಉಳಿಸ್ಕೋಬೇಕಿತ್ತು ಅಂದೆ. ನೀನು ಅಂತಾಕಿ ಅಂತಂದು ಬೈದವ. ಏನು ನಮ್ಮ ಹೆಣ್ಮಕ್ಳನ್ನೇ ಬರಬಿಡೆಯವ, ಗಂಡನ ನಂತರನ ಅಂತ ಅನ್ಸ್ಕೋಬೇಕು, ಎತ್ತಿ ಮಾವನಂತಾನೆ ಅಂತ ಅನ್ಸ್ಕೋಬೇಕು. ತವ್ರ ಮನೆಯವ್ರು ಗಟ್ಟಿದ್ರೆ ಚಲೋ ನೋಡುವ, ಈಗಿನ ಕಾಲದಾಗ ಬಂದು ಗಟ್ಟುಳರಾಗಿ ಇಡೋದು ಕೇಳಿದ್ರೆ ಚಲೋ. ಹಂಗ ಬಿಡೆಯವ ಎಲ್ಲಾರ ಮನೆಯಾಗ ಇದ್ದದ. ಹೋಗ್ಲಿ ಬಿಡು, ನಿಮ್ಮ ಅತ್ತೆ ಅಂತ ಕೆದಾಳ ಅಂದಮೇಲೆ ನೀನ ಸುಮ್ಮನೆ ಬಿಡು. ಏನಾರ ಮನೆ ಪನಿ ಕೇಳಕ್ಕೆ ಬಂದ್ಲ ಅಂದ್ರೆ ನಿನ್ನ ಮಗ ಇದ್ದತ್ನೇ ಬಾರ್ವಾ, ನನ್ನ ಹತ್ರ ಏನು ಕೇಳಬೇಡ ಅಂತಂದು ಹೇಳಿ ಸುಮ್ಮನೆ ಬಿಡು. ಅದಕ್ಕೇನು ಅದ್ರ ಕೊಟ್ಟಾಗ ಮಾತು ಹಚ್ಕೊಂಡು ಸುಮ್ಮನೆ ಮನಸ್ಸು ಕೆಡಿಸ್ಕೊಂತಿ. ನಮಶ ಅಂತಕ್ಕ ನಿನ್ನಂತಲ್ಲಿ ಮಾತಾಡಿಸ್ಕೊಂಡಿಟ್ಟು ಸಮಾಧಾನ ಬಯವ ಮನಸ್ಸಿಗೆ. ಒಕ್ಕೊಂದು ತಗೋ ನಂದು ವಾರ ಐತಿ, ಮನೆಯೆಲ್ಲ ಸ್ವಚ್ಛ ಆಗೈತವ. ಆದ್ರೆ ಬಾಂಡೆ ಓದವು ತಿಕ್ಕಿ ಅಂದಿಟ್ಟು ಇದಕ್ಕೆ ಹೋಗ್ಬರ್ತಾನೆ ರೇಷನ್ ನಿಂತಲ್ಲಿ ಅಕ್ಕಿ ಅವನು ಕೊಡಾಕತ್ತಾರನ ಕೇಳ್ಕೊಂಬರ್ತಾನೆ. ಬರ್ತಾನೆ ತಗೋ. ಯಾಕೆ ನೀವು ತೊಗೊಂಬಂದ್ರೆ ಇದನ್ನ ಅಕ್ಕಿನ? ಇಲ್ಲವಾ, ನಾನು ಹೋಗಂಗಿಲ್ಲ ಬಿಡು, ಎಬ್ಬಟ್ಟು ಕೊಟ್ಟು ಬಂದುಬಿಡ್ತಾನೆ, ನನ್ನ ಮಗನ ತೊಗೊಂಬಂದ್ಬಿಡ್ತಾನೆ. ಎಲ್ಲಿ ಊರೋದು ಆಗಂಗಿಲ್ಲ ಈಗ ಮುಂಚಿನಂಗೆ ಪ್ರಮೀಳ. ಹೌದು ಬಿಡಕ್ಕೆ ಆಗಂಗಿಲ್ಲ. ನಮ್ಮ ಮನೆಯವ್ರು ಹೋಗಂಗ ಇಲ್ಲ ಯಾಕೆ, ನಾನು ಹೋಗ್ಬೇಕು, ನಾನು ತೊಗೊಂಬರ್ಬೇಕು ನೋಡು. ಹೋಗಿ ಏನು ಮಾಡ್ತಾನೆ, ಎಬ್ಬಟ್ಟು ಕೊಟ್ಟು ಬಂದಿರ್ತಾನೆ. ಆಕೆ ಯಾವಾಗ ಕೊಡ್ತಾನೆ ಅಂತಂದು ಹೇಳಿರ್ತಾಳಲ್ಲ, ಒಂದಿಟ್ಟು ರಶ್ ಕಮ್ಮಿ ಆಗತ್ಲೆ ನನ್ನ ಮಗಗೆ ಸೈಕಲ್ ತೊಗೊಂಬರಪ್ಪ ಅಂತಂದು ಹೇಳಿರ್ತಾನೆ. ಸೈಕಲ್ ತೊಗೊಂಬಂದಿರ್ತಾನೆ, ಅದ್ರಾಗ ಹಿಂದೆ ಹಿಡ್ಕೊಂಡು ಬಂದುಬಿಡ್ತಾವ ಇಬ್ಬರು. ಹೌದೇನ? ಹೋಗ್ಯಾನ ನಂಗಾರ ಸಾಲಿಗೆ ಗೊಂಡ? ಹೋಗ್ಯಾನ ಅವನು ಮಂಜ, ಇಬ್ಬರು ಕೂಡಿ ಹೋಗ್ತಾರ ದಿನ ಜೊತೆಗೆ. ಆಯ್ತು ಬಯಕ, ನಾನು ಬರ್ತಾನೆ. ಅಡಿಗೆ ಇಲ್ಲ, ಮಡಿಕೆ ಕಾಳು ನೆನೆ ಹಾಕಿದ್ಲು. ಏನು ಮಾಡ್ತಾಳೆ, ಅನ್ನ ಸಾರು ಮಾಡ್ತಾನೆ ಅಂದ್ಲು. ಒಂದಿಷ್ಟು ಪಲ್ಯ ಮಾಡಿ ಅದಕ್ಕೆ ರೊಟ್ಟಿ ಮಾಡುವ ಅಂದೆ. ಇವರು ಮನ್ಯಾಗ ಅದರ, ಹೊಲಕ್ಕೆ ಹೋಗೇ ಇಲ್ಲ, ಆರಾಮಿಲ್ದಂಗೆ ಆಗ್ಬಿಟ್ಟತೆ. ಕೆಮ್ಮು ಶೀತ ನೆಗಡಿ ಜೋರಿತ್ತು. ಒಂದು ತಟ ಕಡಿಮೆ ಆಗೈತೆ ನಿನ್ನೆಯಿಂದ. ಇವತ್ತು ಹೊಕ್ಕಾನೆ ಅಂದ್ರೆ ನಾನು ಬೇಡ ಅಂದೆ. ಇವತ್ತು ಒಂದು ದಿವಸ ಒಂದಿಟ್ಟು ಆರಾಮರು, ನಾಳೆಯಿಂದ ಏನು ಹೊಲ್ದಾಗ ಮಾಡೋದು ಇದ್ದೈತಿ ಅಂತಂದು ಮಕ್ಕೊಂಡಾರ ಮನ್ಯಾಗದಾರ. ಹೌದೇನು? ಅದಕ್ಕೆ ಅನ್ನೋದು ಸಪ್ಪಳಲ್ಲಿ ಬಿಡು ಗುಣ್ಯಾಗ. ಇಲ್ಲಕ್ರಲ್ಲಿ ಮಾತಾಡ್ಕೊತ ಎಷ್ಟು ಗಲಿಬಿಲಿ ಮಾತಾಡ್ಕೊತ ಅಡ್ಡಾಡೋರು. ಅದಕ್ಕೆ ಬಿಡು ಅನ್ನೋರು ಯಾಕೆ ಕಂಡ ಇಲ್ಲ ಅಂದ್ಕೊಂಡೆ ನಾನು. ಅದಕ್ಕೆ ಎಲ್ಲೆಲ್ಲೂ ಹೋಗಿಲ್ಲ ನೋಡೋರು, ಮಕ್ಕೊಂಡಾರ. ಆಯ್ತು ತಗೋ ಯಾಕೆ, ಬರ್ತಾನೆ ತಗೋ. ಬಾ ವಾರೇ ಮುಗಿಸ್ಕೊಂತ ಆರಾಮು. ಯಾಕೆ ಬರ್ತಾನೆ ತಗೋ. ಆಯ್ತು ಇವ ಇಷ್ಟೆಲ್ಲ ಒಣಕ್ಯಾವಲ್ವಕ್ಕ, ಒಳಗೆ ಹೋಗಿ ಒಂದಿಟ್ಟು ಜಾಕ ಮಾಡಿ ಒಳಗೆ ಹೋಗ್ಬಿಡ್ತಾನೆ. ಸುಂಕು ನಮ್ಮನಿ ಕಟ್ಗಿದು. ಅನ್ನನ ಆತು, ರೊಟ್ಟಿಗೆ ಹಾಕೊಂಡು ನಾನು ಸ್ವಲ್ಪ ಹಾಕೊಳಕ್ಕೆ ಹೋದ್ರೂ ಸ್ವಲ್ಪ ಮಾಡ್ತೇವೆ ಅಂದ್ರೆ ಭಾಳ ಹಾಕವು ರೊಟ್ಟಿನೂ ಎಟ್ಟೆನೂ ಇಷ್ಟ ಹಾಕೊಂಡದವು ರೊಟ್ಟಿ. ಇವರು ಮತ್ತು ಹೊಲಕ್ಕೆ ಬುತ್ತಿ ಕಳಿಸು, ಹೊಲ್ದಾಗ ಕೆಲಸ ಮಾಡೋರು ಅದಾರ ಅಂದ್ರೆ, ಮತ್ತು ಗಂಡು ಮಕ್ಳಿಗೆ ಎಟ್ಟೆನ ರೊಟ್ಟಿ ಕಳಿಸೋದು ಹೊಲ್ದಾಗ ಉಣ್ತಿರ್ತಾರೆ. ಮೆತ್ತನವಾದ್ರೂ ಚಲೋ ಆಕತಿ ಅಂದು ಒಂದಿಷ್ಟು ಹಾಕೊಂಡು ನಾನು. ಮಡಿಕೆ ಕಾಳು ಎಂಥ ಚಲೋ ಬಂದವು. ಮಳಿಕೆ ಪಲ್ಯ ಮಾಡಿಬಿಡ್ತಾನೆ. ಒಂದು ಸ್ವಲ್ಪ ತೆಗೆದು ಸಾರು ಮಾಡಿ ಪಲ್ಯ ಮಾಡಿದೆ ಅಂದ್ರೆ ಎಲ್ಲರಿಗೂ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದೆ ಅಂದರೆ ಈಡಾಕತಿ ಪಲ್ಯ. ಅತ್ತೆಯರು ಕಟ್ಟಿಗೆಯಿಂದ ಇವರು ಮೊನ್ನೆ ಹಾಕ್ಸಿದ್ರು, ಟ್ಯಾಕ್ಟ್ರಾಗ ಏರಿಸ್ಬಿಟ್ಟಿದ್ರು ಕಟ್ಟಿಗೆ ಹೊಲ್ದತ್ತಲೆ. ಆ ಕಡೆ ಈ ಕಡೆ ಮರ ಬೆಳೆದವು, ಓಸುನು ಇದು ಮಾಡಿ ಕಟ್ಟಿಗೆ ಹಾಕವು ಅಂತಂದು. ಓಸು ದೊಡ್ಡ ದೊಡ್ಡ ಅವು ಬಡ್ಡಿ ದಪ್ಪದವು ತಡೆಯವ, ಒಂದಿಷ್ಟು ತುಂಡ್ರಿಸಿ ಹಾಕ್ತೇನೆ ಅಂತಂದು ಎತ್ಲಕ್ಕೆ ಹೋಗಿದ್ರು. ಅದುವೇ ಇಲ್ಲ ಕಟ್ಟಿಗೆ. ಒಳಗೆ ಒಂದಿಷ್ಟು ತಂದಿಟ್ಟಿದ್ರು, ಚಲೋ ಅದು ಸಣ್ಣ ಸಣ್ಣ ಚಕ್ಕನಾಗಿ ಎಟ್ಟಾಕ ಚಲೋ ಹಾಕ ಹೊಲ್ಯಾಗ. ಕಟ್ಟಿಗೆ ಇರ್ಬೇಕು ಇವಾಗ, ಕೈನ ಇಲ್ದಂಗೆ ಆಕತಿ ಕಟ್ಟಿಗೆ ಇರ್ಲಕ್ರ. ದೌಡ ಉರಿ ಹಚ್ಬೋದು ಕಟ್ಟಿಗೆ ಒಣಾರಿದ್ದಾವೆ ಅಂದ್ರೆ. ಈಗ ಥಂಡಿಗೆ ಅದಕ್ಕೆ ಮಂಜು ಬೀಳ್ತಿರ್ತೈತಿ. ಹೊರಗೆ ಇಟ್ವಿ ಅಂದ್ರೆ ಬೆಳಗ್ಗೆ ತೊಗೊಂಬಂದು ಹಚ್ಚಿವಿ ಅಂದ್ರೆ ಒತ್ತಂಗೆ ಇಡ್ವಲ್ಲಿ. ಈಗ ನೋಡಿ ಎಂಥ ಚಲೋ ಹಂಗೆ ದಗದಗದಾಗ ಉರಿತಿರ್ತೈತಿ ಅಲ್ಲಿ. ದೌಡ್ ರೊಟ್ಟಿ ಎದಳ್ತವಂಗೆ ಬರು ಎತ್ತಿ ಎದಳ್ತಾವು. ದೊಡ್ಡ ಬೇಸ್ ತೆಗಿಬೋದು ಇವ. ಒಲಿ ಇಲ್ಲಕ್ರ ಹೊಗೆ ಮನೆ ತುಂಬ ಹೊಗೆ ಆಗ್ಬಿಡ್ತೈತಿ. ಉಪ್ಕೆ ಅಂತ ಕುಂದಿರ್ಬೇಕು. ಹಸಿ ಇದ್ದು ಅಂದ್ರೆ ಒಂದೀಟು ಹಸಿ ಇದ್ರೆ ಕಟ್ಟಿಗೆ ಇವಾಗ ಕೆಲಸನಾಗಂಗಿಲ್ಲ ಬಿಡ.
ನಾನು ಮತ್ತು ಮಾವರು ಉಣ್ತಾರ್ತೆಗಿ ಒಂದಿಟ್ಟು ಪಲ್ಯ ಮಾಡಿ ಬಿಸಿ ರೊಟ್ಟಿ ಹಾಕಿದ್ರೆ ಅನ್ನ ಅಂತ ಆಗೈತಿ, ಸಾರು ಮಾಡಿ ಪಲ್ಯ ಮಾಡಿದೆ ಅಂದ್ರೆ ಆಗೋಕತ್ವ. ಇವ ಕೆಲಸ ಎಷ್ಟು ಮಾಡಿದ್ರೆ ಮುಗಿಯಂಗಿಲ್ಲ ಬಿಡಾಕಿ ಮಾಂಸ ಓದ್ಕೊಂತ ಕುಂತದ್ಲು. ಏನು ಮನೆಗಿಂದ ವಾರ ಏಟ್ ಮಾಡಿದ್ರು ಮುಗಿಯಂಗಿಲ್ಲ. ಬಾಂಡೆ ತಿಕ್ತನಕ ಅಂದ್ಲು. ಬ್ಯಾಡ್ ನಿಂದ್ರವ ಹಿಂದಾಗ ತಿಕ್ಕಕ್ಕೆ ಬರ್ತೈತಿ, ನೀವು ಓದ್ಕೊ ಹೋಗು, ಇನ್ನೊಂದು 2 ದಿವಸದಾಗ ಪರೀಕ್ಷೆ ಇರ್ತೈತಿ, ಮತ್ತು ಊರಿಗೆ ಹೋಗಂದೆ ಅಂತ ಅಂದೆ. ಕಳಿಸ್ಬೇಕು ನಾಳೆ ಇಲ್ಲಕ್ರ ನಾಡ್ದ. ಮತ್ತು ಅಪ್ಪ ಮೊನ್ನೆ ಅಂತೂ ಭಯಾಕತ್ತಿತ್ತು ಅಲ್ವಾ, ನಿಮ್ಮ ಮುಂದೆ ಎಷ್ಟು ವಯಸ್ಸಾಗೈತಿ ನಿಮ್ಮ ಮಗುನ, ಯಾಕಿನ ಅಡ್ಡ ಇಟ್ಕೊಂಡು ಕುಂತಿಯಲ್ವ ಕಳಿಸು ಅಂತಂದು. ಶಪ್ಪ ಅತ್ತೆಯರು ಬಂದ್ರನ ರೊಟ್ಟಿನ ಅದು ಮಾವರಿಗೆ ಪಲ್ಯ ಒಂದಿಟ್ಟು ಮಾಡ್ತಾನೆ ಅಂದ್ರೆ ಆತ ಇನ್ನೊಂದಿಷ್ಟು ದೊಡ್ಡ ಮಾಡಿ ಜಳಕನ ಮಾಡಿ ಬಂದ್ಬಿಟ್ನವ. ಏನು ಕಟ್ಟಿಗೆ ಸುಮ್ಕವ ಇವ, ಮೈಯೆಲ್ಲ ಕಡ್ತು ಬರಾಕತ್ ಬಿಡ್ತಾ. ಅದಕ್ಕೆ ಜಳಕಕ್ಕೆ ಹೋದೆ. ಸೀದಾ ಇಡ್ಲಿ ಒಲೆಯಾಗ ನೀರಿದ್ದು ಪುಣ್ಯಾಕ ಬಿಸಿ ತೊಡ್ಕೊಂಡು. ಹೌದ್ರಿ ಎತ್ತೀರ, ಕಟ್ಟಿಗೆ ಭಾಳ ದಪ್ಪದ್ವು ಬಡ್ಡಿ. ಇವ್ರು ಬಂದು ಹೊಡಿತಿದ್ರು, ಬ್ಯಾಡ್ರಿ ಅಂದ್ರೂ ಕೇಳಂಗಿಲ್ಲ ನೀವು. ಬಿಟ್ಕೊಂತ್ರ ಅವನು ಹೊಲದಾಗ ಕೆಲಸ, ನಿಮ್ಮ ಅಪ್ಪ ನಿಮ್ಮ ಅವನಿಗೆ ನೋಡಿ ಮನ್ಯಾಗ ಐತೆ, ಅವನು ಪಾಪ ಹೊಲದಾಗ ಕೆಲಸ ಇರ್ತಾವೆ ಎಲ್ಲ ಬಿಟ್ಕೊಟ್ಟು ಎಲ್ಲಿ ಇದನ್ನು ಕಟ್ಟಿಗೆ ಹೊಡ್ಕೊಂತ ಮನೆಯಾಗ ಇರ್ತಾಂತೆಗಿ ಅಂತಂದು ಹೊಡ್ಯಾನ ಅಂತ ಹೋದ್ನವ. ಒಂದು ಸ್ವಲ್ಪ ಆದ್ವ ದಪ್ಪನ ಬಡ್ಡಿ ಕೈ ಬರಲೇ ಇಲ್ಲ ಬಿಡು, ಅದು ಸಿಳ್ಳೆ ಇಲ್ಲ, ಅಷ್ಟು ದಪ್ಪ ಆಯ್ತದ ಬಡ್ಡಿ. ಆಗ್ಲಿಲ್ವಾ, ಬೇಕಂದ್ರೆ ಈಗ ಅದಾವ ತೆಗಿಸೋದಕ್ಕೆ ಅಲ್ಲೇ ಇರುವಲ್ದಾಗ ಐತ್ಲದಾಗ. ಇನ್ನೇನು ಮಳೆಗಾಲ ಏನಿಲ್ಲ, ಏನು ಒಣ ಹಸಿ ಆಗಂಗಿಲ್ಲ, ಏನಿಲ್ಲ, ಮಳೆ ಬರ್ತೈತಿ ಅನ್ನಂಗಿಲ್ಲ, ನಡಿತೈತಿ ಅಂದು ಹೊಸೊಳಗ ತಂದಿಟ್ಟಾನವ. ಹೌದ್ರಿ ಎತ್ತಿಯಾರ, ಅವರು ಪಾಪ ನೋಡ್ರಿ ಒಟ್ಟ ಮನ್ಯಾಗ ಇಲ್ಲ ಅವರು. ಅದಕ್ಕೆ ಮತ್ತು ನಾನು ಒಂದಿಷ್ಟು ಶಿಳಿದ್ನವ ಕಟ್ಟಿಗೆನ. ಸಾಕು ತಗೋ, ಈಗ ಸದ್ಯಕ್ಕಂತ್ರೂ ಏನು ಚಿಂತಿಲ್ಲ. ಇನ್ನೊಂದು 15 ದಿವಸ ಅಲ್ಲಿ ಇನ್ನೊಂದು ಸ್ವಲ್ಪ ಅದಾವೆ, ಇನ್ನೊಂದು 2 ವಾರ ಮಾಡಿಟ್ಟು ಬಂದನಿ. ಏನು ರೊಟ್ಟಿ ಮಾಡಿದೆ, ರೊಟ್ಟಿ ಮತ್ತು ನೋಡ್ತಾನ್ರಿ ಎತ್ತಿಯಾರ ಅದಾವ ಇನ್ನೂ ಎಟ್ಟೆ ಇಷ್ಟ ಹಾಕೊಂಡು ಅಂತ ಅಂದು. ಮತ್ತು ಅನ್ನ ಸಾರು ಮಾಡ್ತಾನಿಂದ. ಅನ್ನನೂ ಆಗೈತೇನು ಅಲ್ಲೇ? ಹ್ಞೂ ರೀ ಎತ್ತಿಯಾರ, ಅನ್ನನೂ ಮಾಡೇನಿ, ಬಿಸಿ ಅದೈತೆ ಅನ್ನ. ಪಲ್ಯ ಮಡಿಕೆ ಕಾಳು ಚಲೋ ಬಂದವ್ರಿ, ಪಲ್ಯ ಮಾಡಿ ಮತ್ತು ಚಲೋ ಇದ್ವಲ್ಲ ಹೊಲಕ್ಕೆ ತೊಗೊಂಡು ಹೋಗ್ತಾರೆ ಇವರು. ಮತ್ತು ಭಾಳ ಇಷ್ಟ ಮಡಿಕೆ ಕಾಳು ಪಲ್ಯ. ಸಾರು ಮಾಡಿಬಿಟ್ಟೆ ಅಂದ್ರೆ ತಿನ್ನು ಉಣ್ತಾರ ಎಲ್ಲರೂ ತುಂಬ ಹೊಲದಾಗ ಅಂತಂದು ಒಂದಿಷ್ಟು ಪಲ್ಯ ಮಾಡಿದ್ರೆ ಪುಡಿ ಚಟ್ನಿ ಅದು ಇರ್ತೈತ್ರಿ, ಮೊಸರು ಅದನ್ನ ಹಾಕ್ಯಂಡು ತಿಂತಾರತ್ತ. 2 ರೊಟ್ಟಿ ಬರಂಗೆ ಮಾಡಕತ್ತಾನ್ರಿ ಎತ್ತಿಯಾರ. ಹಿಟ್ಟೇನೋ ಒಂದಿಷ್ಟು ಇಡ್ತಾನೆ, ಅವು ಒಂದೊಂದು ಇದನ್ನ ಒಂದೊಂದು ತಿಂತಾರ್ಬೇಕಂದ್ರೆ ಹಂಗೆ ಮಾಡುವ. ಇವು ಮತ್ತು ಹಂಗೆ ಉಳ್ಕೊಂಡ್ಬಿಡ್ತಾವೆ ಎಟ್ಟೆನೋ ರೊಟ್ಟಿ. ಅವನು ಸಿಟ್ಟು ಕಳಿಸಿ ಉಣ್ತಾರೆ ಹೊಲದಾಗ. ಊಟ ಹೋಗತಿ ಪುಡಿ ಚಟ್ನಿ ಅದನ್ನ ಇಡು, ಸತಿಕಾಯಿ ಅಲ್ಲೇ ಬೆಳೆದಿರ್ತಾವೆ ಹೊಲದಾಗ, ಒಂದೊಂದು ಹರ್ಕೊಂಡು ಹೊಡೆ ತುಂಬ ಉಣ್ತಾರೆ. ಹ್ಞೂ ರೀ ಎತ್ತಿಯಾರ, ಆತಾಡ್ರಿ ಇದು ಬೇಸ್ ತೆಗೆದು ಬಡ ಬಡ ಪಲ್ಯಕ್ಕೆ ಇಡ್ತಾನೆ. ಪಲ್ಯ ಇದು ಸಾರಿಗಿಟ್ಟೆ ಪಲ್ಯಕ್ಕಿಟ್ಟೆವ, ಇದು ಪಲ್ಯಕ್ಕಿಟ್ಟನ್ರಿ ಎತ್ತಿಯಾರ. ಒಂದಿಷ್ಟು ಸಾರು ಮಾಡ್ತಂತಾಡ್ರಿ, ಸ್ವಲ್ಪ ತೆಗ್ದಾನೆ ಕಾಳು. ಭಾಳ ಸಾರನಾಗ ಹಾಕಿಬಿಟ್ಟಿವಿ ಅಂದರೆ ಯಾರು ತಿನ್ನಂಗ ಇಲ್ಲ. ಇದ್ರಾಗ ಸಾರನಾಗಿ ನಾವು ಪಲ್ಯದಾಗಾದ್ರೆ ಇಷ್ಟಪಟ್ಟು ಎಲ್ಲರೂ ಉಣ್ತಾರ, ಅದಕ್ಕೆ ಒಂದು ಸ್ವಲ್ಪ ತೆಗ್ದಾನೆ. ಹೌದವಾ, ಯಾರು ತಿನ್ನಂಗ ಇಲ್ಲ ಬಿಡು. ನಿಮ್ಮ ಮಾವ ಮಕ್ಕೊಂಡೈತಿ, ನೋಡ್ತಾನೆ ನಿಂದ್ರೆ ಏನು ಮಾಡಕತ್ತಾರನ ಉಣ್ತಾರನ ಕೇಳ್ತಾನೆ. ಕೇಳಿ ನೋಡ್ರಿ ಇತ್ತೀರ. ಮತ್ತು ರೊಟ್ಟಿ ಬಿಸಿದ ಪಲ್ಯ ರೊಟ್ಟಿ ತಿಂತಾರ, ಏನು ಅನ್ನ ಸಾರು ಉಣ್ತಾರ. ಈಕಿ ಪ್ರಮೇಳ ಬಂದಿದ್ಲವ, ಕಟ್ಟಿಗೆ ಕಡಿಯಾಕತ್ತಿದ್ನಿ, ಪ್ರಮೇಳ ಬಂದಿದ್ಲು. ಆಕಿ ಒಂದು 5 ನಿಮಿಷ ನಿಂತ್ಕೊಂಡ್ಲು ಮಾತಾಡ್ಕೊ ಅಂತ. ಆಕಿ ಅವ್ರ ಅತ್ತಿ ಅವ್ರ ಮೈದ್ನನ ಹೆಂಡ್ತಿ, ಅವರು ಮೈದ್ನನ ಹೆಂಡ್ತಿ ಅಂತ ಮೈದ್ನನ ಮಗ ಅವರು ಬಂದಿದ್ರಂತ. ಬಂದು ಹಂಗೆ ಹೋಗೇ ಬಿಟ್ಲಂತ. ಅವ್ರ ತಂದಿಟ್ಟು ಜಗಳ ಮಾಡಿ ಅದನ್ನ ಹೇಳ್ಕೊಂತ ನಿಂತಿದ್ಲ. ಅಯ್ಯೋ ಯಾವುದೇನ್ರಿ, ಯಾಕೆ ರೀತಿಯರ ಯಾಕೆ ಇರ್ತತ್ವಾದ ಅವ್ರದ್ದು ಇದು ಹೊಲನ ಅವ್ರಿಗೆ ಬಿಟ್ಟು ಸುಮ್ಮನಾಗ್ಯಾರ ಇವರು, ಮಾಡ್ಕೋವಲ್ರಕ್ಕ ಅಂತಂದು. ಈಗ ಮತ್ತು ಅವ್ರ ಅತ್ತಿ ಬಂದು ಮನ್ಯಾಗ ಪಾಲು ಕೊಡ್ರಿ, ದೊಡ್ಡ ಮನ್ಯಾಗ ಹೆಂಗಿರ್ತೀರಿ ಅವರು, ನಾವು ಮತ್ತು ಇರ್ತೀವಿ, ನಮ್ಮ ಸಣ್ಣ ಸೊಸಿನೂ ನನ್ನ ಮಗ ನನ್ನ ಮೊಮ್ಮಗ ನಾನು ಇರ್ತೀವಿ, ಒಂದು ಕಡೆ ನೀವಿರಿ ಇನ್ನೊಂದು ಕಡೆ ನಾವು ಇರ್ತೀವಿ ಅಂತ ಏನೋ ಅಂದ್ಲಂತ. ಅದಕ್ಕೆ ನಿನ್ನ ಮಗ ಇಲ್ಲ ಮನ್ಯಾಗ, ನಾವು ಹಿಂಗೆ ಹೊಲ್ದಾಗ ಕೇಳಿದ್ವಿ ನಿನಗೆ, ನಿನ್ನ ಮಗ ಇದ್ದಾಗ ಬಾ ಅಂತ ಅಂದ್ಲಂತ. ಅದಕ್ಕೆ ಹೊಲ್ದಾಗ ಕೇಳತ್ಲಿಗೆ ಏನು ಮಾತಾಡಲಿಲ್ಲ ಅಂತ ಅವ್ರ ಅತ್ತಿ. ನೋಡೋಣ ತಗೋ ಮಾಡೋಣ ತಗೋ, ನನಗೆ ದವಾಖಾನಿಗೆ ಒಂದು ಹೋಗೋದೈತಿ, ಹುಡುಗನ ಸಾಲ ಐತಿ, ನಮ್ಮತ್ತು ಬರ್ತಾನೆ ತಗೋ ಅಂತಂದು ಎದ್ದಾಬಿಟ್ಲಂತ. ಅದ ಮತ್ತು ನೋಡಿ ಈಗ ಒಟ್ಟು ತಮ್ಮದು ಏನು ಕೇಳಂಗಿಲ್ಲ ಇವ್ರದಾಗ. ಪಾಪ ಅದು ಒಂದು ಮನ್ಯಾಗ ಮತ್ತಿನ್ನು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಹೊಲ ಬಿಟ್ಟಾರ ಹೋಗ್ಲಿ ಅಂತಂದು. ಅಯ್ಯೋ ಯಾವುದೇನು ರೀತಿಯರ, ಎಂಥ ಜನ ಇರ್ತಾರೆ ಬಿಡ್ರಿ ಇತ್ತೀರ. ಅವ್ರ ಅತ್ಯಂತರೂ ಭಾರಿ ಗಟ್ಟೊಳಕದಾಳ ಬಿಡ್ರಿ. ಏನು ಗಯಾಳ ಮಾಡ್ದಂಗೆ ಮಾಡ್ತೈತೆ ಅಯ್ಯಮ್ಮಂತ್ರನ. ಇಲ್ಲ ನಮ್ಮ ಮನೆ ಆಸೆ ಹೋದ್ಲಕ್ಕಿ, ನಾನು ಕ್ಯಾರೆ ಅನ್ಲಿಲ್ಲ ಬಿಡಕ್ಕಿನ. ಮಾತಾಡ್ಸಿದೆ ಅಂದ್ರೆ ಮತ್ತೆ ಬಂದು ಅದು ಇದು ಒದರುತ್ತದಲ್ಲ, ಮಾತಾಡ್ಸಕ್ಕೆ ಹೋಗ್ಲಿಲ್ಲ, ಕ್ಯಾರೆನ ಅನ್ಲಿಲ್ಲ. ಅದಕ್ಕೆ ಸುಮ್ಮನಿದ್ದೆ ನಾನು. ಹೋಗ್ಲಿ ಬಿಡ್ರಿ ಎತ್ತೀರ. ಅವರು ಸುಮ್ಮನೆ ಅಯ್ಯಮ್ಮ ಸರಿ ಇಲ್ಲ, ಸುಮ್ಮನೆ ಮತ್ತು ಏನು ಸಸಿಗೆ ಅದನ್ನ ಹಾಕೊಡ್ತಾರೆ ಇದನ್ನ ಹಾಕೊಡ್ತಾರೆ ಅಂತಂದು ಏನೇನಾರು ಒದರ್ತಾಳ. ಹೋಗ್ಲಿ ಬಿಡ್ರಿ ಎತ್ತೀರ. ಸಾರು ಆತು ನೋಡ್ರಿ, ಅನ್ನ ಸಾರು ಹಾಕ್ಕೊಂಡು ಹೋಗ್ಕಿರಿ. ನಮ್ಮ ಅವರು ಯಾಕೆ ರೊಟ್ಟಿ ತಿನ್ನಕ್ಕೆ ಇದನ್ನು ಮಾಡಾಕತ್ತಾರ, ಒಂದಿಟ್ಟು ಅನ್ನ ಸಾರು ಹಾಕ್ಕೊಂಬಿಟ್ಟು ಹಂಗೆ ಹಾಕ್ಕೊಂಡು ಹೋಗಿ ಒಂದಿಟ್ಟು ಉಣ್ಣಕ್ಕೆ ಕೊಡ್ರಿ.
ಹಾಕೊಡುವ ಅನ್ನ ಸಾರು. ತಗೊಳ್ರಿ ಅತ್ತಿಯರ. ಒಲ್ಲೆ ಅಂತಾರೆ ಅವರು, ಒಂದಿಟ್ಟು ಉಣಿಸ್ರಿ. ನೀವ ಏನು ಮಾಡೋದು, ಪಾಪ ಬಾಯಿ ಕೆಟ್ಟಂಗಾಗಿರ್ತೈತಿ, ಅವರಿಗೆ ಉಣ್ಣಂಗಾಗಿಲ್ಲ ಏನಿಲ್ಲ. ಸರಿ ತಗೊಳವ. ಇದು ಒಂದು ಚಮ್ ನೀರು ತುಂಬ್ಕೊಂಡು ಹೋಗ್ಬೇಕಿಲ್ರಿ ಅತ್ತಿಯರ. ಇಲ್ಲಿ ಹೇಳದವು ಚರ್ಗಿ ತುಂಬಿ ಮುಚ್ಚಿಟ್ಟನ ಆಗಲೇ, ಒಂದು ದೊಡ್ಡ ಚರ್ಗಿಯಾಗ ತುಂಬಿ ಮುಚ್ಚಿಟ್ಟನಿ, ಕುಡಿತಾರೆ. ಹ್ಞೂ ರೀ ಅತ್ತಿಯರ. ರೀ ರೀ ಎದ್ದಾಳ್ರಿ, ಊಟ ಮಾಡು. ಅನ್ನ ಸಾರು ಮಾಡ್ಯಾಳ, ಎದ್ದಾಳು, ಬಿಸಿ ಅನ್ನ ಸಾರು. ನನಗೆ ಬ್ಯಾಡ ಶಾಂತ, ಹೊಟ್ಟಸ್ತಿಲ್ಲ, ಸುಸ್ತಾಗತೈತಿ, ಮಕ್ಕೊಂತೇನೆ. ಏನ್ರಿ ನೀವು ಹೊಟ್ಟಸ್ತಿಲ್ಲ ಅನ್ನೋದು? ಎದ್ದು ಒಂದು ಸ್ವಲ್ಪ ಉಂಡ್ರೆ ಒಂದಿಟ್ಟು ಮೇಯಾಕ ಶಕ್ತಿನಾರ ಆದೀತು. ಎದ್ದಾಳ್ರಿ, ನಾ ಉಣಿಸ್ತೇನೆ, ಎದ್ದಾಳು. ಮಾವರು ಪಾಪ ಸುಸ್ತು ಹೊಡೆದು ಬಿಟ್ಟಾರ, ಯಾವಾಗ ಹಿಂಗೆ ಮಕ್ಕೊಂಡಾರಲ್ಲ ಅವರು. ನಮಸ್ಕಾರ ರೀ. ಇದು ಮಡಿಕೆ ಕಾಳು ಯಾವ ಥರ ಮಾಡ್ತಾನೆ ಅನ್ನೋದನ್ನು ಹೇಳ್ತಾನೆ ನೋಡ್ರಿ ಇವತ್ತು ರೆಸಿಪಿನ. ನೀವು ಐತಲ್ರಿ ಮಡಿಕೆ ಕಾಳು ನೆನೆ ಇಟ್ಬಿಡ್ಬೇಕ್ರಿ ಒಂದು ದಿವಸ ಮುಂಚೆಗೆ. ನಾಳೆ ಮಾಡ್ತೀರಿ ಅಂದರೆ ಇವತ್ತು ಬೆಳಗ್ಗೆ ನೆನೆ ಇಟ್ರಿ ಅಂದರೆ ಅವನ್ನ ಸಂಜೆ ಮುಂದೆ ಒಂದಿಷ್ಟು ನೀರು ಸ್ವಚ್ಛ ತೊಳೆದು ಜಾಲಿಸ್ಬೇಕ್ರಿ. ಕಲ್ಲು ಪಲ್ಯ ಇರ್ತಾವಲ್ಲ ಜಾಲಿಸಿ, ನೀರು ಅದೊಂದಿಷ್ಟು ನೀರು ಅಂಶ ಇರ್ತದಲ್ರಿ ನೆನೆ ಇಟ್ಟದ್ದು ತೆಗೆದು ಒಂದು ಇದು ಹಿಟ್ಟು ಜಲ್ದಿ ಹಿಡಿತಾವಲ್ರಿ, ಅದ್ರಾಗ ಹಿಟ್ಟು ಬಿಟ್ರಿ ಅಂದ್ರೆ ನೀರು ಪೂರ ಇಳ್ಕೊಂತತ್ರಿ. ಆಮೇಲೆ ಒಂದು ಅರ್ಬಿ ಹಾಸಿ, ಕಾಟನ್ ಅರ್ಬಿ, ಅದ್ರಾಗ ಕಾಳು ಹಾಳ್ಡ್ಬೇಕ್ರಿ ಒಂದಿಷ್ಟು ಒಣಗ ತನಕ. ಒಣಗಿದ ಮೇಲೆ ಅವನ್ನ ಒಂದು ಅರಿಬ್ಯಾಗ ಅಷ್ಟು ಕಾಳು ಹಾಕಿ ನೀಟಾಗಿ ಹಂಗೆ ಬಿಗಿದ್ನಾಗ ಮುಚ್ಚಿಟ್ರಿ ಅಂದರೆ ಮಾರನೇ ದಿವಸ ಹಂಗೆ ಎಷ್ಟು ದೊಡ್ಡ ದೊಡ್ಡ ಮೊಳಕೆ ಬರ್ತಾವ್ರಿ. ಟ್ರೈ ಮಾಡಿ ನೋಡ್ರಿ. ಆಮೇಲೆ ಗೊತ್ತಿದ್ದವರು ಸುಮ್ಮನಾಗ್ರಿ, ಗೊತ್ತಿಲ್ಲದವ್ರಿಗೆ ಇದನ್ನು ಹೇಳಾಕತ್ತೇನೆ ರೀ. ಆಮೇಲೆ ರೆಸಿಪಿ ಏನಂದ್ರೆ ಮೊಳಕೆ ಕಾಳನ್ನ ಚಲೋ ನಂಗೆ ಉರಿಬೇಕ್ರಿ, ಎಣ್ಣೆ ಹಾಕಿ ಹುರಿದು ಅವನ್ನ ಒಂದು ದಬ್ರ್ಯಾಗ ಕುದಿಸ್ಕೋಬೇಕ್ರಿ ಮಡಿಕೆ ಕಾಳನ್ನ. ಅದು ಕಟ್ಟು ಬರ್ತೈತಲ್ರಿ, ಅದನ್ನ ಕಟ್ಟು ತೆಗೆದಿಟ್ಕೊಂಡು ಕಾಳನ್ನ ಸ್ವಲ್ಪ ತೆಗೆದಿಟ್ಕೊಂಡು ಅವನ್ನ ಬೇಕಂದ್ರೆ ಒಗ್ಗರಣೆ ಹಾಕಿ ಪಲ್ಯ ಮಾಡಿಬಿಡ್ರಿ. ಅದು ಕಟ್ನಾಗ ಇರ್ತೈತಲ್ರಿ, ಕಟ್ನಾಗ ಇನ್ನೊಂದು ಸ್ವಲ್ಪ ಕಾಳು ಹಾಕಿ ಮಸಾಲೆ ಹಾಕ್ಬೇಕ್ರಿ. ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಒಂದೆರಡು ಚಕ್ಕಿ, ಒಂದೆರಡು ಲವಂಗ, ಆಮೇಲೆ ಒಂದು ಏಲಕ್ಕಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಒಂದಿಷ್ಟು ಶುಂಠಿ ಹಾಕಿ, ಕೊತ್ತಂಬರಿ ಹಾಕಿ ರುಬ್ಬಿ ಅಷ್ಟು ಹುರಿಬೇಕ್ರಿ. ಅದನ್ನ ಹುರಿದು ರುಬ್ಬಿ ಅದಕ್ಕೆ ಹಾಕಿಬಿಟ್ರಿ ಅಂದ್ರೆ ಹಂಗೆ ಮಡಿಕೆ ಕಾಳು ಸಾರು ಮಟನ್ ಸಾರ್ಕಿನ ಬಲ ಆಕೈತ್ರಿ, ಎಷ್ಟು ರುಚಿ ಆಕೈತಿ. ಟ್ರೈ ಮಾಡಿ ನೋಡಿರಿ. ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ.